ಸ್ನೇಹಿತರೆ, ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಎಂಬಂತಹ NGO ಸಂಸ್ಥೆಯು ಜಾಗತಿಕ ಸಂತೋಷದ ಸೂಚ್ಯಂಕ ಅಂದ್ರೆ ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಪ್ರಕಟ ಮಾಡಿದೆ. ಈ ಬಾರಿ ಭಾರತ ಈ ಸಂತೋಷದ ಸೂಚ್ಯಂಕದಲ್ಲಿ ಜಗತ್ತಿನ 147 ದೇಶಗಳ ಪೈಕಿ 116ನೇ ಸ್ಥಾನವನ್ನ ಪಡ್ಕೊಂಡಿದೆ. ಕಳೆದ ಬಾರಿ 118ನೇ ಸ್ಥಾನವನ್ನ ಪಡೆದುಕೊಂಡಿತ್ತು. ಎಂದಿನಂತೆ ಈ ಬಾರಿಯೂ ಕೂಡ ಭಾರತವು ಪಾಕಿಸ್ತಾನ, ಪ್ಯಾಲಿಸ್ಟೈನ್, ಉಕ್ರೇನ್ಗಿಂತಲೂ ಹಿಂದೆ ಇದೆ. ಪಾಕಿಸ್ತಾನ ಭಾರತಕ್ಕಿಂತ ಹೆಚ್ಚು ಸಂತೋಷಕರ ಜೀವನವನ್ನು ನಡೆಸ್ತಾ ಇದೆಯಾ ಅಂತ ಒಮ್ಮೆ ನಿಮಗೂ ಅನಿಸದೇ ಇರ್ಲಿಕ್ಕಿಲ್ಲ ಅಲ್ವಾ? ಇರ್ಲಿ, ಈಗ ನಾವು ಭಾರತ ಇಂತಹ ಜಾಗತಿಕ ಸೂಚ್ಯಂಕದ ಪಟ್ಟಿಯಲ್ಲಿ ಯಾಕೆ ಹಿಂದುಳಿದಿರುತ್ತೆ ಅನ್ನೋದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಈ ಜಾಗತಿಕ ಸಂತೋಷದ ಸೂಚ್ಯಂಕವನ್ನ ಪ್ರಕಟಿಸುವವರು ಯಾರು? ಅವರು ಅದಕ್ಕೆ ಬೇಕಾದ ಮಾಹಿತಿಯನ್ನ ಹೇಗೆ ಸಂಗ್ರಹ ಮಾಡುತ್ತಾರೆ? ಅವರು ಸಂತೋಷದ ಸೂಚ್ಯಂಕವನ್ನ ನಿರ್ಧರಿಸಲು ಯಾವೆಲ್ಲ ಮಾನದಂಡವನ್ನ ಅನುಸರಿಸುತ್ತಾರೆ? ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಣ. ಈ ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಎಂಬಂತಹ ಸರ್ಕಾರೇತರ ಸಂಸ್ಥೆ 2012ರಿಂದ ಪ್ರತಿ ವರ್ಷ ಪ್ರಕಟ ಮಾಡುತ್ತಾ ಬರ್ತಾ ಇದೆ. ಈ ಜಾಗತಿಕ ಸಂತೋಷದ ಸೂಚ್ಯಂಕವನ್ನ ತಯಾರಿಸಲು ಅವರು 6 ಮಾನದಂಡಗಳನ್ನ SDSN ಅನ್ನ ಅನುಸರಿಸುತ್ತಾರೆ. ಅವು ಯಾವುವು ಅಂತ ನೋಡೋದಾದರೆ GDP ತಲಾದಾಯ, ಸಾಮಾಜಿಕ ಬೆಂಬಲ, ಆರೋಗ್ಯದ ಜೀವಿತಾವಧಿ, ಜೀವನವನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ, ಉದಾರತೆ, ಭ್ರಷ್ಟಾಚಾರದ ಗ್ರಹಿಕೆಗಳು. ಇದರ ಮೊದಲ ಮಾನದಂಡವೇ ಬೇಸ್ಲೆಸ್ ಆಗಿರುವಂಥದ್ದು. GDP ತಲಾದಾಯ ಹೆಚ್ಚಿರುವಂತಹ ದೇಶಗಳ ಜನರು ಹೆಚ್ಚು ಸಂತೋಷವಾಗಿರ್ತಾರೆ ಅನ್ನೋದು ಪಾಶ್ಚಾತ್ಯ ಮನಸ್ಥಿತಿ. ಭಾರತೀಯರಲ್ಲಿ, ಅದರಲ್ಲೂ ಹಿಂದೂ ಧರ್ಮೀಯರು ಭೌತಿಕತೆಗಿಂತ ಆಧ್ಯಾತ್ಮಿಕತೆಯಲ್ಲಿಯೇ ಹೆಚ್ಚು ಸಂತೋಷವನ್ನ ಕಾಣುವವರು. ಕೋಟಿ ಕೋಟಿ ಸಂಪಾದನೆ ಮಾಡಿದರೂ ಕೂಡ ಎಲ್ಲಾ ಹಣವನ್ನ ದಾನ ಮಾಡಿ ಆಧ್ಯಾತ್ಮಿಕತೆಯತ್ತ ಮುಖ ಮಾಡಿರುವ ಸಾವಿರಾರು ನಿದರ್ಶನಗಳಿದ್ದಾವೆ. ಹೀಗಾಗಿ GDP ತಲಾದಾಯದಿಂದ ಒಂದು ದೇಶದ ಸಂತೋಷವನ್ನ ನಿರ್ಧರಿಸುವುದು ಸರಿಯಾದ ಮಾನದಂಡ ಅಲ್ಲ. ಈ ಸೂಚ್ಯಂಕ ತಯಾರಿಸಲು ಪ್ರತಿ ದೇಶದಿಂದ ತೆಗೆದುಕೊಳ್ಳುವ ಸ್ಯಾಂಪಲ್ ಸೈಜ್ ಎಷ್ಟು ಗೊತ್ತಾ? 1000. ಅಂದರೆ ದೇಶದ ಜನಸಂಖ್ಯೆ ಎಷ್ಟೇ ಇರಲಿ, ಸ್ಯಾಂಪಲ್ ಸೈಜ್ ಮಾತ್ರ 1000ವೇ ಆಗಿರುತ್ತೆ. ಭಾರತದ ಒಟ್ಟು ಜನಸಂಖ್ಯೆ 140 ಕೋಟಿ. ಅದರಲ್ಲಿ 1000 ಜನರನ್ನ ಮಾತ್ರ ಈ ಸಮೀಕ್ಷೆಗೆ ಒಳಪಡಿಸಲಾಗುತ್ತೆ. ಅಂದರೆ ದೇಶದ ಒಟ್ಟು ಜನಸಂಖ್ಯೆಯ 0.000007% ಅನ್ನ ರ್ಯಾಂಡಮ್ ಆಗಿ ತೆಗೆದುಕೊಂಡು 1000 ಜನರಿಂದ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳಿಕೊಂಡು ಸಮೀಕ್ಷೆಯನ್ನು ನಡೆಸ್ತಾರೆ. ಹೀಗಾಗಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶಗಳು ಮೊದಲ 10 ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಬಾರಿ ಮೊದಲ 10 ಸ್ಥಾನದಲ್ಲಿ ಬಂದಿರುವಂತಹ ದೇಶಗಳು ಮತ್ತು ಅವುಗಳ ಜನಸಂಖ್ಯೆಯನ್ನು ಒಮ್ಮೆ ನೋಡಿ. ಯಾವ ದೇಶದಲ್ಲೂ 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇಲ್ಲ. ದೇಶದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದಷ್ಟು ಸಂತೋಷ ಹೆಚ್ಚಿರುತ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸರ್ಕಾರವು SDSN ನ ಮಾನದಂಡದ ಪ್ರಕಾರ ಜನರ ಸಂತೋಷಕ್ಕೆ ಬೇಕಾದ ಎಲ್ಲ ಅಂಶಗಳನ್ನ ಪರಿಣಾಮಕಾರಿಯಾಗಿ ನೀಡಬಹುದಂತೆ. ಇನ್ನು ಸಾಮಾಜಿಕ ಬೆಂಬಲದ ಬಗ್ಗೆ ನೋಡುವುದಾದ್ರೆ ಸಮೀಕ್ಷೆಗೆ ಒಳಪಡುವಂತಹ ಜನರಲ್ಲಿ ಸಮೀಕ್ಷೆ ಮಾಡುವವರು ನೀವು ಕಷ್ಟದಲ್ಲಿದ್ದಾಗ ಸ್ನೇಹಿತರು, ಸಂಬಂಧಿಕರು ಸಹಾಯ ಮಾಡಿದ್ದಾರಾ ಅಂತ ಕೇಳ್ತಾರೆ. ಹೌದು ಅಂದರೆ 1 ಅಂಕ, ಇಲ್ಲ ಅಂದರೆ 0 ಅಂಕ ಅಂತ ನೀಡಲಾಗುತ್ತೆ. ಸಮೀಕ್ಷೆಗೆ ಒಳಪಡುವ 1000 ಜನರಲ್ಲಿ ಹೌದು ಎನ್ನುವವರು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅಸಂತೋಷ ಹೊಂದಿರುವ ದೇಶ ಅಂತ ಪರಿಗಣಿಸಲಾಗುತ್ತೆ. ಜನರೋಸಿಟಿ ಅಂದ್ರೆ ಉದಾರತೆ ಕೂಡ ಇದೇ ಸಾಲಿನಲ್ಲಿ ಬರುತ್ತೆ. ಸಮೀಕ್ಷೆಗೆ ಒಳಪಡುವಂತಹ 1000 ಜನರಲ್ಲಿ ನೀವು ಕಳೆದ ಕೆಲವು ತಿಂಗಳಿನಲ್ಲಿ ಸೇವಾದತ್ತಿ ಸಂಸ್ಥೆಗೆ ದಾನ ಮಾಡಿದ್ದೀರಾ ಅಂತ ಕೇಳಲಾಗುತ್ತೆ. ಇಲ್ಲೂ ಹೌದು ಅಂದ್ರೆ 1 ಅಂಕ, ಇಲ್ಲ ಅಂದ್ರೆ 0 ಅಂಕ. ಇಲ್ಲ ಅನ್ನುವರು ಜಾಸ್ತಿ ಸಂಖ್ಯೆಯಲ್ಲಿದ್ದರೆ ಆ ದೇಶದಲ್ಲಿ ಸಂತೋಷವೇ ಇಲ್ಲ ಅಂತ ತೀರ್ಮಾನ ಮಾಡಲಾಗುತ್ತೆ. ಅಂದ ಹಾಗೆ ಈ ಬಾರಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತ ನೋಡೋದಾದ್ರೆ ಅದು ಫಿನ್ಲ್ಯಾಂಡ್. ವಿಪರ್ಯಾಸ ಏನು ಗೊತ್ತಾ? OECDಯ ವರದಿ ಪ್ರಕಾರ ಫಿನ್ಲ್ಯಾಂಡ್ ನಲ್ಲಿ 5 ಜನರಲ್ಲಿ ಒಬ್ಬರಿಗೆ ಮಾನಸಿಕ ಅಸ್ವಸ್ಥತೆಯ ಕಾಯಿಲೆ ಇದೆ. ಅಲ್ಲಿನ ಶೇಕಡಾವಾರು ವಿಚ್ಛೇದನ ದರ ಕೂಡ 61% ಇದೆ. ಆದರೂ ಆ ದೇಶದ ಜನರು ಸಂತೋಷದ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಸಂತೋಷಕ್ಕೆ ತೆಗೆದುಕೊಂಡಿರುವಂತಹ ಮಾನದಂಡಗಳ ಬಗ್ಗೆ ನೀವೇ ಯೋಚನೆ ಮಾಡಬಹುದು. ಭಾರತೀಯರು ಅಂದ್ರೆ ನಾವುಗಳು ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಕೊಡುವುದರಲ್ಲೇ ಆನಂದವನ್ನು ಕಾಣುವವರು. ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ ಸರ್ವಸಂಗ ಪರಿತ್ಯಾಗಿ ಸಾಧುಗಳು ಕೂಡ ಇಲ್ಲಿ ಸಂತೋಷದಿಂದ ಬದುಕಬಲ್ಲರು. ಆದರೆ ವಿದೇಶಗಳಲ್ಲಿ ಹಾಗಲ್ಲ. ಅಲ್ಲಿ ಸಂತೋಷ ಎನ್ನುವುದು ಭೌತಿಕ ವಸ್ತುಗಳ ಅನುಭೋಗದ ಮೇಲೆಯೇ ನಿರ್ಧಾರವಾಗುತ್ತೆ. ಹೀಗಿರುವಾಗ ಜನರ ಸಂತೋಷವನ್ನ ನಿರ್ಧರಿಸಲು ಇದಮಿತ್ತ ಮಾನದಂಡವನ್ನ ರಚಿಸಲು ಸಾಧ್ಯವೇ ಇಲ್ಲ. ಹೀಗಾಗಿ ಜಾಗತಿಕ ಸಂತೋಷದ ಸೂಚ್ಯಂಕದಲ್ಲಿ ಭಾರತ ಹಿಂದುಳಿದಿದೆ ಅಂತ ನಾವು ಕೊರಗುವುದರಲ್ಲಿ ಅರ್ಥವೇ ಇಲ್ಲ. ಸದಾ ಭಯೋತ್ಪಾದನೆಯಿಂದಲೇ ಸುದ್ದಿಯಲ್ಲಿರುವ ಪಾಕಿಸ್ತಾನ, ಕಳೆದ 3 ವರ್ಷಗಳಿಂದ ಯುದ್ಧಗ್ರಸ್ತಗೊಂಡಿರುವ ಯುಕ್ರೇನ್, ಸರಿಯಾದ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಪ್ಯಾಲಿಸ್ಟೈನ್ ದೇಶಗಳು ಭಾರತಕ್ಕಿಂತ ಹೆಚ್ಚು ಸಂತೋಷವಾಗಿದೆ ಅಂದ್ರೆ ಯಾರಾದರೂ ನಂಬುವ ವಿಚಾರವೇ? ಇಷ್ಟೆಲ್ಲ ಆದ ನಂತರ
ನೀವು ಒಂದು ಬಾರಿ ಯೋಚನೆ ಮಾಡಿ, ನಿಮಗೆ ಪಾಕಿಸ್ತಾನಕ್ಕಿಂತ ಮೊದಲನೇ ಅಂಕ ಬೇಕಾ ಅಂತ.